ಸಂಸ್ಕಾರ, ಸಂಸ್ಕೃತಿ, ಪರಂಪರೆ ಉಳಿಬೇಕು ಅಂದರೆ ಈ ಕಥೆಗಳು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಇಂತಹ ಒಂದು ಸಾಹಸವನ್ನು ಮಾಡಿದಂತಹ ನಮ್ಮ ಸಹನಾ ಓಹಿಲೇಶ್ರವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಅಗತ್ಯವಾಗಿ ಬೇಕು. ಈ ಪರಿಕಲ್ಪನೆಗೆ, ಈ ಯೋಚನೆಗೆ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್. ಅನ್ನೋದು ಅತಿ ದೊಡ್ಡ ಗಿಫ್ಟ್ ಅಂತೆ. ನಾವೆಲ್ಲರೂ ಈಗ ವ್ಯಸ್ತರೆ, ಜೀವನದಲ್ಲಿ ನಮ್ಮದೇಲಿ ಮುಳುಗಿರ್ತೀವಿ. ಅಂಥದ್ರಲ್ಲೂ ನಮ್ಮ ಇಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಕರೆಗೆ ಓಟು ನಮ್ಮೊಂದಿಗಿರುವಂತಹ ನಮ್ಮ ಅತಿಥಿಗಳನ್ನು ಗೌರವಿಸುವ, ಅವರ ಸಹಕಾರವನ್ನು ಸ್ಮರಿಸುವಂತಹ ಸಮಯ ಸಭಾ ಕಾರ್ಯಕ್ರಮ. ನಮ್ಮ ವೇದಿಕೆಗೆ ಇಂದು ನಮ್ಮೊಂದಿಗೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನಮಗೆ ಪರಿಹರಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎಂದು ಕೇಳ್ತೇನೆ. ತಮ್ಮ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ನಮಗೆ ಆಶೀರ್ವಚನವನ್ನು ನೀಯಲು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನಮಗೆ ಅನುಭವೀಕರಿಸಿದ ಸ್ವಾಮೀಜಿಗಳಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ರೇವತಿ ನೃತ್ಯ ಕಲಾಮಂದಿರದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಸಿದ್ಧಲಿಂಗಪ್ಪನವರು, ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಶ್ರೀ ಮುರಳೀಧರ ಹಾಲಪ್ಪನವರು, ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಮಾಜಿ ಅಧ್ಯಕ್ಷರು, ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ತಮಗೆ ಆದರದ ಸ್ವಾಗತ, ಸುಸ್ವಾಗತ. ನಿಮ್ಮ ಅಮೂಲ್ಯ ಶ್ರಮವನ್ನು ನಮಗೆ ನೀಡಿ ನಮ್ಮ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಾ ಎಂದು ಭಾವಿಸ್ತಾ ನಿಮಗೆ ವೇದಿಕೆಗೆ ಆದರದ ಸ್ವಾಗತ. ಹಾಗೆ ಇಂದು ಮೊದಲಿನಿಂದನೂ ನಮ್ಮೊಂದಿಗಿದ್ದಾರೆ ನಾಟ್ಯಾಚಾರ್ಯ ವಿದ್ವಾನ್ CM ಸ್ವಾಮಿರವರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ನಿಮ್ಮ ಉಪಸ್ಥಿತಿ ನಮ್ಮಲ್ಲಿ ಪ್ರೋತ್ಸಾಹ, ಉತ್ಸಾಹವನ್ನು ಇಮ್ಮಡಿಗೊಳಿಸ್ತು ಅಂತ ಹೇಳ್ತಾ ತಮಗೆ ವೇದಿಕೆಗೆ ಆದರದ ಸ್ವಾಗತ. ನಾಟ್ಯಾಚಾರ್ಯ ವಿದ್ವಾನ್ CM ಸ್ವಾಮಿರವರು. ಚಪ್ಪಾಳೆ ಬರಲಿ ಪ್ಲೀಸ್. ಹಾಗೆಯೇ ಇನ್ನೊಬ್ಬ ಕಲಾವಿದೆ ವಿದುಷಿ ಶೋಭಾ ಲೋಕನಾಥ್ರವರು, ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ. ತಮ್ಮೆಲ್ಲ ಬ್ಯುಸಿ ಶೆಡ್ಯೂಲನ್ನು ಬದಿಗೊಟ್ಟಿ ಅವರ ಅಮೂಲ್ಯ ಸಮಯವನ್ನು ನಮಗಿತ್ತು ಪ್ರತಿಯೊಂದು ಕಾರ್ಯಕ್ರಮವನ್ನು ಆನಂದದಿಂದ ವೀಕ್ಷಿಸಿದ್ದಾರೆ. ಅವರಿಗೂ ಸಹ ವೇದಿಕೆಗೆ ಆದರದ ಸ್ವಾಗತ. ಪ್ರಸನ್ನ ಕುಮಾರ್ ಸರ್ ಅವರು, ಸಿದ್ಧಿವಿನಾಯಕ ಪೆಂಡಾಲ್, ದಯಮಾಡಿ ವೇದಿಕೆಗೆ ಆಗಮಿಸಲೇಬೇಕು. ಬನ್ನಿ ಸರ್. ನಮ್ಮ ರೇವತಿ ನೃತ್ಯ ಕಲಾಮಂದಿರಕ್ಕೆ ಯಾವಾಗಲೂ ಸಹ ಪ್ರೋತ್ಸಾಹ ಕೊಟ್ಟು ಕಳಕಳಿಯಿಂದ ನಮ್ಮೆಲ್ಲರನ್ನ ವಿಚಾರಿಸಿಕೊಳ್ಳುವ ಪ್ರಸನ್ನ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ವೇದಿಕೆಗೆ ಆಗಮಿಸಿರುವ ಗಣ್ಯರಲ್ಲಿ ವಿನಂತಿ, ದೀಪ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಟರಾಜನಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು. ಕರೋತಿ ಕಲ್ಯಾಣಂ ಆರೋಗ್ಯಂ ಮಮ ಸಂಪದ ಶತ್ರುಬುದ್ಧಿ ವಿನಾಶಾಯ ಸಭಾದೀಪ ನಮೋಸ್ತುತೆ.
ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕೆಂದು ಕೇಳ್ಕೊಳ್ತೇನೆ. ಕೌಶಲ್ಯ ಅಭಿವೃದ್ಧಿ ನಿಗಮ ಕಾರ್ಯಕ್ರಮವನ್ನು ಕುರಿತು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನನ್ನ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿದಾರರಾಗಿದ್ದೀವಿ. ಇವತ್ತು ನವಗ್ರಹ ಪೂಜೆನ ಎಷ್ಟು ಶ್ರಮ ಭಕ್ತಿ ಭಾವಗಳಿಂದ ನಾವೆಲ್ಲರೂ ಆಚರಿಸ್ತೀವಿ. ನವಗ್ರಹ ದರ್ಶನಕ್ಕೆ ಹೋಗ್ತೀವಿ. ಇವತ್ತಿಲ್ಲಿ ಗುಬ್ಬಿ ರಂಗಮಂದಿರದಲ್ಲಿ ಪ್ರತ್ಯಕ್ಷವಾಗಿ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಅನುಭವಿಸಿದ್ವಲ್ವ. ಅದರಲ್ಲೂ ಆ ಮಕ್ಕಳು ಪ್ರಾರಂಭದಿಂದ ಕೊನೆಯವರೆಗೂ ಅಚ್ಚುಕಟ್ಟಾಗಿ, ನಾವುಗಳೆಲ್ಲ ನಮ್ಮ ವೇದಿಕೆ ಎದುರುಗಡೆ ಕೂತಿದ್ದೀವಿ. ಆರ್ಗನೈಸರ್ಸ್ ಕಷ್ಟ ಅವ್ರಿಗೆ ಗೊತ್ತು. ಆ ಸಣ್ಣ ಸಣ್ಣ ಮಕ್ಕಳು ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ನೋಡ್ತಾ ಇದ್ವಿ. ಒಬ್ಬರು ನೀರು ಬೇಕು ಅಂತಾರೆ, ಒಬ್ಬರು ಸೂಸು ಹೋಗ್ಬೇಕು ಅಂತಾರೆ, ಒಬ್ಬರು ಆ ಗೆಜ್ಜೆ ಬಿತ್ತು, ಡಾಬ್ ಬಿತ್ತು, ಚೈನು, ಅವರವರ ಎಲ್ಲದನ್ನು ನಿಭಾಯಿಸಿ ಆ ಸಹನಾಮಯಿನೇ ನಮ್ಮ ಸಹನಾ ಮೇಡಮ್. ಇವತ್ತು ಅವರು ಬ್ಯಾಕಪ್ಪು ಓಹಿಲೇಶ್. ಆ ತಂಡ ಇದೆಯಲ್ಲ ಪೂರ್ತಿ ಟೀಚರ್ಸ್ಗಳು, ಶಿರಾಗೇಟು, ವಿದ್ಯಾನಗರ ಹಾಗೂ ಗುಬ್ಬಿ, ಪ್ರತಿಯೊಬ್ಬರೂ ಅವ್ರದ್ದು ನೋಡ್ತಾ ಇದ್ವಲ್ಲ ನಾವು. ಆ ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆಮೇಲೆ ಅವ್ರದ್ದು ಐಂಗಿಕ ಪ್ರತಿಯೊಂದೂ. ನಾವು ಶಾಲೆಯಲ್ಲಿದ್ದಾಗ ಅಕ್ಕನ್ನು ನಮ್ಮದು ಮಧುಗಿರಿ ತಾಲೂಕು ಮಿಡಿಗೇಶಿ ಸ್ಕೂಲಿಗೆ ನಮ್ಮಲ್ಲಿ ಸಂಗೀತ ಮೇಷ್ಟ್ರ ಹತ್ರ ಕಳಿಸ್ತಾಯಿದ್ರು, ಕೃಷ್ಣಮೂರ್ತಿ ಮೇಷ್ಟ್ರುಗಳ ಹತ್ರ. ಅದನ್ನು ಕಲ್ತ್ಕೊಳ್ಬೇಕು. ಸಣ್ಣದಾಗಿ ಹೇಳಿದ್ರಲ್ಲ ಅವರು, ಪ್ರಾರಂಭಿಕವಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಲಂಬೋದರ ಲಕುಂಬಿಕರ, ಅಷ್ಟನ್ನೇ ನಾವು 2 ತಿಂಗಳು 3 ತಿಂಗಳು ಕಲ್ತಿದ್ವಿ ಅವಾಗ. ಹಾರ್ಮೋನಿಯಮ್ಮು, ವೀಣೆ. ಮಕ್ಕಳು ಏನು ಚೆನ್ನಾಗಿ, ಅದಕ್ಕೆಲ್ಲದಕ್ಕೂ ಕಾರಣ ಇವತ್ತಿಲ್ಲಿ ನೃತ್ಯ ಶಾಲೆ, ರೇವತಿ ನೃತ್ಯ ಶಾಲೆ. ತುಮಕೂರು ಜಿಲ್ಲಾಡಳಿತ ನವರಾತ್ರಿ ಟೈಮಲ್ಲಿ ನಾವು ಎಲ್ಲೆಲ್ಲಿಂದಲೋ ಅವ್ರನ್ನ ಕರೆಸ್ತೀವಲ್ವ, ಆರ್ಟಿಸ್ಟ್ಗಳ್ನ. ಬಾಂಬೆ, ಡೆಲ್ಲಿ, ಚೆನ್ನೈ, ತುಮಕೂರು ಜಿಲ್ಲೆಯಲ್ಲೇ ಎಂಥ ನೃತ್ಯಪಟುಗಳಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಆ ಧರ್ಮವನ್ನು ಉಳಿಸುವಂಥ ಕೆಲಸ ಇವತ್ತಿಲ್ಲಿ ರೇವತಿ ನೃತ್ಯ ಕಲಾಶಾಲೆಯಿಂದ ಆಗಿದೆ. ಇವತ್ತಿಲ್ಲಿ ವೇದಿಕೆ ಮೇಲೆ ಎಲ್ಲ ತಾವು ಗಣ್ಯರಿದ್ದೀರ, ಪೋಷಕರು ತಾವುಗಳೆಲ್ಲರೂ. ಎಷ್ಟೋ ಜನ ಕೊನೆ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು, ಮಂಗಳ ಹಾಡಲಿಕ್ಕೆ ತಾವುಗಳೆಲ್ಲರೂ ಇರಬೇಕಾಗಿತ್ತು. ಕೆಲವರು ಅವಸರವಾಗಿ ಹೊರಟಿದ್ದಾರೆ. ಇವತ್ತು ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿರೋದು ನಿಜವಾಗ್ಲೂ ತುಂಬ ಆನಂದದಾಯಕ. ಇಂಥ ಕಾರ್ಯಕ್ರಮ ಚಟುವಟಿಕೆ ಸದಾ ನಡೀಲಿ, ತಮಗೆಲ್ರಿಗೂ ಮಕ್ಕಳಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೋತ್ಸಾಹದ ನುಡಿಗೆ ನಾವು ಚಿರರು. ನಾಟ್ಯಾಚಾರ್ಯ ವಿದ್ವಾನ್ CM ಸ್ವಾಮಿರವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಯನ್ನು ನುಡಿಬೇಕು ಅಂತ ಕೇಳ್ಕೊಳ್ತೀನಿ. ಗುರುಭ್ಯೋ ನಮಃ. ಮೊದಲಿಗೆ ವೇದಿಕೆ ಮೇಲಿರುವಂತಹ ಗುರುಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ, ಮತ್ತು ಇಲ್ಲಿ ಅನೇಕ ಗಣ್ಯರು ವೇದಿಕೆ ಮೇಲಿದ್ದಾರೆ, ಅವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ಮೊದಲಿಗೆ ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆ ನಾವು ಕೊಡಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಓದು ಅನ್ನೋದು ತುಂಬ ದೊಡ್ಡ ವಿಚಾರ ಆಗಿದೆ. ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಈ ಒಂದು ಸತ್ಕಾರ್ಯಕ್ಕೆ ಸೇರಿಸಿದ್ದೀರಿ.
ಓದುವುದರ ಜೊತೆಗೆ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ನಾವು ಉಳಿಸಲೇಬೇಕಾಗತ್ತೆ. ಯಾವ ರೀತಿ ಅಂದರೆ ಈ ಒಂದು ಸಂಗೀತ ನೃತ್ಯಗಳ ಮುಖಾಂತರ. ಬರೀ ನಾವು ನಮ್ಮ ನಾಡು ನುಡಿ ಸಂಸ್ಕೃತಿ ಅಂತ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ಇದನ್ನು ಬೆಳೆಸಬೇಕಾಗತ್ತೆ. ಆ ಕಾರ್ಯವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಈಗ ತುಂಬ ನಾವು ಪಾಶ್ಚಾತ್ಯ ಸಂಗೀತ ನೃತ್ಯಗಳಿಗೆ ನಾವು ಮಾರು ಹೋಗ್ತಾ ಇದ್ದೀವಿ, ನಮ್ಮತನವನ್ನು ನಾವೆಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತು. ಆದರೆ ಇವತ್ತಿನ ದಿವಸ ಇಷ್ಟು ಜನ ಮಕ್ಕಳನ್ನು ನೀವು ಇಷ್ಟು ಪೋಷಕರು ಸೇರಿಸಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸ್ಬೇಕಾಗತ್ತೆ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ಓದುವುದು ತುಂಬ ಮುಖ್ಯ. ಈ ನೃತ್ಯ ಕಲಿಯೋದ್ರಿಂದ ಎಷ್ಟೋ ಜನ, ನಾನು ಒಂದು ಟೀಚರ್ ಆಗಿರೋದ್ರಿಂದ ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ, ಎಲ್ಲೋ ಒಂದು ಕಡೆ ಬಿಡಿಸ್ಬಿಡ್ತಾರೆ ಮಕ್ಕಳನ್ನ. 1-2 ವರ್ಷ 1 ವರ್ಷ ಕಲಿಸ್ಬಿಟ್ಟು ಬಿಡಿಸ್ತಾರೆ. ಕೇಳಿದಾಗ ಇಲ್ಲ ನಮ್ಮ ಮಗು 1-2 ಮಾರ್ಕ್ಸ್ ಕಡಿಮೆ ತೊಗೊಂಡ್ಬಿಟ್ಟಿದೆ, ಸೊ ಹಂಗಾಗಿ ನಾವು ಡ್ಯಾನ್ಸಿಗೆ ನಮ್ಮ ಯಜಮಾನರು ಬೇಡ ಅಂದರು ಅಂತ ಬಿಡಿಸ್ಬಿಡ್ತಾರೆ. ಬೇಜಾರಾಗುತ್ತೆ ತುಂಬ. ಡ್ಯಾನ್ಸ್ ಮ್ಯೂಸಿಕ್ ಕಲಿಯೋದ್ರಿಂದ ಅವ್ರಿಗೆ ಖಂಡಿತ ಜ್ಞಾಪಕ ಶಕ್ತಿ ವರ್ಧನೆ ಆಗುತ್ತೆ ಹೊರತು ಅದು ಯಾವತ್ತೂ ಕೆಳಗಡೆಗೆ ಬರೋದೇ ಇಲ್ಲ. ಇನ್ನು ಆ್ಯಕ್ಟಿವ್ ಆಗ್ತಾರೆ ಮಕ್ಕಳು, ಚುರುಕಾಗ್ತಾರೆ, ದೇಹಕ್ಕೆ ವ್ಯಾಯಾಮ ಸಿಗುತ್ತೆ, ಬುದ್ಧಿ ಶಕ್ತಿ ಬೆಳೆಯುತ್ತೆ. ಹೇಗೆ ಅಂತಂದರೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು. ಇಲ್ಲಿ ನೋಡಿ ಎಷ್ಟು ಪುಟ್ಪುಟಾಣಿ ಮಕ್ಕಳು ಅದಾದ್ಮೇಲೆ ಅದು ಅಂತ ನೆನಪಿಸ್ಕೊಂಡು ಮರ್ತೋದ್ರು ಕೂಡ ನೆನಪಿಸ್ಕೊಂಡು ಮಾಡ್ತಾಯಿದ್ರು. ಇದು ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಮಾಡೋದ್ರಿಂದ. ಹಾಗಾಗಿ ಡ್ಯಾನ್ಸನ್ನು ಮಾಡೋದ್ರಿಂದ ಯಾವತ್ತೂ ಅವರು ಹಿಂದೆ ಉಳಿಯೋಲ್ಲ, ಅವರು ತುಂಬ ವಿಚಾರಗಳಲ್ಲಿ ಮುಂದೆ ಹೋಗ್ತಾರೆ, ಸಂಸ್ಕಾರ ಕಲ್ತ್ಕೋತಾರೆ. ಸಂಸ್ಕಾರ ಅಂದರೆ ಏನು? ಯಾರನ್ನಾದರೂ ಒಬ್ಬರ ದೊಡ್ಡವ್ರು ನೋಡಿದಾಗ ಒಂದು ನಮಸ್ಕಾರ ಮಾಡುವಂಥದ್ದು ಒಂದು ಇದೆ. ಇವೆಲ್ಲವೂ ನಮ್ಮ ಡ್ಯಾನ್ಸಲ್ಲಿ ತುಂಬ ಬೇಗ ಬರುತ್ತೆ. ಗುರುಗಳು ನೋಡಿದ್ರೆ ನಮಸ್ಕಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ವಿಚಾರ, ಅವರು ತುಂಬ ವಿಚಾರಗಳನ್ನು ತಿಳ್ಕೊಳ್ತಾರೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಸಹನ ಅವ್ರಿಗೆ ಎಷ್ಟು ಸಹನೆ ಇದೆಯೋ ಗೊತ್ತಿಲ್ಲ. ಅಷ್ಟು ಪುಟ್ಪುಟಾಣಿ ಮಕ್ಕಳಿಗೆ ಹೇಳ್ಕೊಡೋದಿದೆಯಲ್ಲ, ತುಂಬ ಕಷ್ಟವಾದ ವಿಚಾರ. ಯಾಕೆಂದರೆ ಅವ್ರ ಮೂಡ್ ಯಾವಾಗಲೂ ಒಂದೇ ಥರ ಇರಲ್ಲ. ಒಂದು ಸಾರಿ ನಿದ್ರೆ ಮಾಡೋದಿರುತ್ತೆ, ಒಂದು ಸಾರಿ ಇನ್ನೇನೋ ಇರುತ್ತೆ, ಚಂಚಲ ಆಗ್ತಾ ಇರುತ್ತೆ, ಏಕಾಗ್ರತೆ ತುಂಬ ಕಡಿಮೆ ಇರುತ್ತೆ. ಅಂಥ ಮಕ್ಕಳಿಗೆ ಇಲ್ಲಿ ತುಂಬ ಪುಟಾಣಿ ಮಕ್ಕಳು ಅವ್ರನ್ನೆಲ್ಲರನ್ನೂ ಕೂಡ ತಯಾರಿ ಮಾಡಿದ್ದಾರೆ. ಮತ್ತು ಸಹನ ಅವರಿಗೆ, ಅವರ ಯಜಮಾನರಿಗೆ ದೊಡ್ಡ ಚಪ್ಪಾಳೆಯನ್ನು ನಾವು ಕೊಡೋಣ. ಸುಮಾರು ವರ್ಷಗಳ ಹಿಂದೆ ನಾನು ಈ ವೇದಿಕೆಯಲ್ಲಿ ಸಹನ ಅವರ ರಂಗಪ್ರವೇಶಕ್ಕೆ ನಾನೊಬ್ಬ ಅತಿಥಿಯಾಗಿ ಬಂದಿದ್ದೆ. ಮತ್ತೆ ನಾನು ಅವರನ್ನು ನೋಡಿದಾಗ ಇದು ಗುರುಪರಂಪರೆ ಹೇಗೆ ಬೆಳೆಯುತ್ತೆ ಅಂದರೆ, ಅವ್ರ ಗುರುಗಳಿಂದ ಅವರು ಕಲಿತು ಇದೇ ರಂಗದಲ್ಲಿ ವೇದಿಕೆಯಲ್ಲಿ ಅವರು ರಂಗಪ್ರವೇಶವನ್ನು ಮಾಡಿದ್ರು. ರಂಗಪ್ರವೇಶ ಈಗ ಎಷ್ಟೋ ಜನ ಏನು ಮಾಡ್ತೀವಿ, ರಂಗಪ್ರವೇಶ ಮತ್ತೊಂದು ಎಕ್ಸಾಮ್ ಮುಗಿಸಿದ ತಕ್ಷಣ ಬಿಟ್ಬಿಡ್ತೀವಿ, ಮುಗ್ದೋಯ್ತು ನಮ್ಮ ಕೆಲಸ ಅಂತ. ಈ ಗುರುಪರಂಪರೆಯನ್ನು ಬೆಳೆಸಬೇಕು ಅಂದರೆ ನೋಡಿ, ಒಂದು ಮರ ಇಲ್ಲಿ ಹುಟ್ಟಿತು, ಅದರಲ್ಲಿ 100 ಹೂಗಳು ಬಿಟ್ಟಿದ್ದಾವೆ. ಆ 100 ಹೂಗಳೇ ಇವತ್ತಿನ ಇಲ್ಲಿ ಓಡಾಡ್ತಿರುವಂಥ ಪುಟ್ಪುಟಾಣಿ ಮಕ್ಕಳು. ಈ ಒಂದೊಂದು ಮರವು 100 ಹೂಗಳನ್ನು ಬಿಟ್ಟರೆ ನಮ್ಮ ಸಂಸ್ಕೃತಿ ಖಂಡಿತ ಹಾಳಾಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಇಲ್ಲೆಲ್ಲ 1 ವರ್ಷ 2 ವರ್ಷ ಸೇರಿಸ್ಬಿಟ್ಟು ಬಿಡಿಸ್ಬೇಡಿ. ಓದುವುದರ ಜೊತೆಗೆ ಇದು ತುಂಬ ಮುಖ್ಯ ಆಗುತ್ತೆ. ಅವರಿಗೆ ಜ್ಞಾಪಕ ಶಕ್ತಿ ವರ್ಧನೆ ಆಗುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಫಿಸಿಕಲಿ ಸಿಕ್ಕಾಪಟ್ಟೆ ಅವ್ರಿಗೆ ಎಕ್ಸಸೈಸ್ ಆಗುತ್ತೆ, ಆ್ಯಕ್ಟಿವ್ ಆಗ್ತಾರೆ, ತುಂಬ ವಿಚಾರಗಳನ್ನು ತಿಳ್ಕೊಳ್ತಾರೆ. ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಮಹತ್ತರವಾದ ಜ್ಞಾನ ಬರುತ್ತೆ. ನಮ್ಮ ದೇವರು, ನಮ್ಮ ಸಂಸ್ಕೃತಿ ಎಲ್ಲವೂ ಅವ್ರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ನೀವು ಯಾರನ್ನೂ ಡ್ಯಾನ್ಸನ್ನು ಬಿಡಿಸ್ಬೇಡಿ, ಓದೋದ್ರ ಜೊತೆಗೆ ಪ್ಲ್ಯಾನ್ ಮಾಡಿಕೊಡಿ. ಇಷ್ಟೊತ್ತಿಗೆ ಡ್ಯಾನ್ಸ್ ಮಾಡು, ಇಷ್ಟೊತ್ತಿಗೆ ಮ್ಯೂಸಿಕ್ ಮಾಡು, ಇಷ್ಟೊತ್ತಿಗೆ ಓದು ಅಂಥೇಳಿ. ಹಾಗಾಗಿ ಈ ಶಾಲೆಯನ್ನು ಬಿಡಿಸ್ಬೇಡಿ. ಅವರು ಕೂಡ ಒಂದು ಬೃಹದಾಕಾರವಾಗಿ ಕಲೆಯ ಮರವಾಗಿ ಬೆಳೆದು ಅದರಲ್ಲಿ ಸಾವಿರಾರು ಪುಷ್ಪಗಳು ಬಿಡುವಂತಾಗಲಿ ಮತ್ತು ದಂಪತಿಗಳಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ. ಈ ರೀತಿಯಾದ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿ. ಮತ್ತು ನೀವೆಲ್ಲರೂ ಕೂಡ ಕಲಾವಿದರಿಗೆ ಬೇಕಾಗಿರೋದು ಒಂದು ವೇದಿಕೆ. ಸಾಧ್ಯವಾದಷ್ಟು ನಿಮ್ಮ ದೇವಾಲಯಗಳಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಿದಾಗ ಇಂಥ ಕಲಾವಿದರನ್ನು ಕರೆದು ಅಲ್ಲೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡಿ. ನಮಗೆ ವೇದಿಕೆಗಳೇ ತುಂಬ ಕಷ್ಟ ಸಿಗೋದು, ವೇದಿಕೆಗಳು ಸಿಗೋದೇ ಇಲ್ಲ. ಈ ಥರ ನಾವು ಏನಾದರೂ ಕ್ರಿಯೇಟ್ ಮಾಡಿಕೊಂಡ್ರೆ ಸಿಗೋದು ತುಂಬ ಕಷ್ಟ ಇದೆ. ಈಗ ಎಲ್ಲೋ ಒಂದು ಇಲಾಖೆಯಿಂದನೋ ಎಲ್ಲಿಂದ ಒಂದು ಕಾರ್ಯಕ್ರಮ ತೊಗೋಬೇಕು ಅಂದರೆ ಹರಸಾಹಸ ಪಡಬೇಕು, ಅಲ್ಲಿಗೆ ಓಡಾಡಬೇಕು, ಅವ್ರನ್ನ ಹಿಡಿಬೇಕು, ಇವ್ರು ಬಿಡಬೇಕು, ಇವ್ರ ಕಾಲು ಬಿಡಬೇಕು, ತುಂಬ ಕಷ್ಟ ಇದೆ ರೀ. ಹಾಗಾಗಿ ನಾವು ಈ ರೀತಿಯಾದ ವೇದಿಕೆಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳೋಣ. ನೀವು ಟೀಚರ್ ಜೊತೆಗೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಪೋರ್ಟ್ ಮಾಡಿ. ನಾವು ಒಂದು ಸಿನಿಮಾಗೆ ಹೋದರೆ ಒಂದು 500 ರೂಪಾಯಿ ಕೊಟ್ಟುಕಿ ಏನು ಕೆಲವು ಸರಿ ವಿಚಾರಗಳಿರಲ್ಲ, ಕೆಲವು ವಿಚಾರಗಳಿರ್ತವೆ. ಅಂತಹ
3 ಗಂಟೆ 4 ಗಂಟೆ ನೋಡಿಕೊಂಡು 300 ರೂಪಾಯಿ 400 ರೂಪಾಯಿ ಕೊಟ್ಟು ಒಂದು ಪಾಪ್ಕಾರ್ನ್ ತಿಂದು ಬಂದುಬಿಡ್ತೀವಿ ಅಲ್ವಾ. 5 ರೂಪಾಯಿ ಪಾಪ್ಕಾರ್ನ ನಾವು 500 ರೂಪಾಯಿ ಕೊಟ್ಟು ತಿಂದು ಬರ್ತೀವಿ. ನಮ್ಮ ಸಂಸ್ಕೃತಿ ಹಂಗೆ ಬೆಳೆದೋಗ್ಬಿಟ್ಟಿದೆ. ಇರಲಿ, ಅದ್ರ ಜೊತೆಗೆ ಇಂತಹ ಕಾರ್ಯಕ್ರಮಗಳ ವೇದಿಕೆಗಳನ್ನು ನಮ್ಮ ಮಕ್ಕಳಿಗೊಂದಷ್ಟು ವೇದಿಕೆಗಳನ್ನು ಮಾಡಿಕೊಡಿ. ಅವರು ಇನ್ನೂ ಪ್ರಬಲವಾಗಿ ಬೆಳೀತಾರೆ ಈ ನೃತ್ಯ ಒಂದು ಇದರಲ್ಲಿ. ಟೈಮ್ ಜಾಸ್ತಿ ಆಗಿದೆ, ಹಾಗಾಗಿ ನನ್ನ ಮಾತುಗಳನ್ನು ಇಲ್ಲೇ ಮುಗಿಸ್ತೀನಿ. ನನ್ನ ಈ ವೇದಿಕೆಯನ್ನು ಕರೆದಿದ್ದಕ್ಕೆ ಸಹನ ಮತ್ತು ದಂಪತಿಗಳಿಗೆ ಅನಂತ 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 ಧನ್ಯವಾದಗಳನ್ನು ತಿಳಿಸ್ತಾರೆ. ಧನ್ಯವಾದಗಳು ಸರ್. ನಿಮ್ಮ ಒಂದೊಂದು ಮಾತು ಸಹ ಮುತ್ತು ಮಾಣಿಕ್ಯದಂತಿತ್ತು. ನಮ್ಮ ಈ ರೇವತಿ ಶಾಖೆಯ ವಿದ್ಯಾರ್ಥಿಗಳಿಗೆ ಸಹನನೇ ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ MBA ಪದವೀಧರೆ ಹೌದು, ಹಾಗೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನು ಜೊತೆಗೆ ಸಮಯ ಪರಿಪಾಲನೆಯನ್ನು ಸಹ ಹೇಳ್ಕೊಡ್ತಾರೆ. PhD ಮಾಡ್ತಾ 3 ಶಾಖೆಯನ್ನು ನಿಭಾಯಿಸ್ತಾ ವಿದ್ಯಾರ್ಥಿಗಳನ್ನ ಹೊರದೆಂಬಿಸ್ತಾರೆ. ಇಂಥ ಗುರುಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದು ಅವರ ಅದೃಷ್ಟ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದೆ ವಿದುಷಿ ಶೋಭಾ ಲೋಕನಾಥ್ರವರು ನಮ್ಮೊಂದಿಗೆ ಅವರ ಸಮಯವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹಿತನುಡಿಗಳು. ಸ್ವಾಮಿಗಳ ಪಾದಾರವಿಂದಗೆ ನಾನು ನಮಸ್ಕರಿಸುತ್ತೇನೆ. ವೇದಿಕೆ ಮೇಲೆ ವ್ಯಕ್ತಿಗಳಿಗೂ ಕೂಡ ನನ್ನ ನಮಸ್ಕಾರ. ನನ್ನೆಲ್ಲ ಗುರುಗಳಿಗೆ ನಮಿಸಿ ಸ್ಮರಿಸುತ್ತಾ ಇಂದಿಲ್ಲಿ ನಾಟ್ಯ ಪ್ರದರ್ಶನ ನೀಡಿದ ಎಲ್ಲರಿಗೂ ಪ್ರೇರಣೆಯಾಗಿ ಶಕ್ತಿ ನೀಡಿದ ನಟರಾಜನಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲರಿಗೂ ನಮಿಸಿ ನನ್ನ 2 ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ನೃತ್ಯ ಕಲಿಕೆ ಅಷ್ಟು ಸುಲಭದ ವಿದ್ಯೆ ಅಲ್ಲ. ಅಂದರೆ ಡಾನ್ಸು ಎಲ್ಲರಿಗೂ ಬರಲ್ಲ. ಸ್ವಾಮಿ ಸರ್ ಹೇಳ್ದಂಗೆ ಬರ್ತಾರೆ 1 ಇಯರು, ಎಕ್ಸಾಮ್ ಕಡಿಮೆ ಮಾರ್ಕ್ಸ್ ಬಂತು ಸರ್, ಮ್ಯಾಥ್ಸಲ್ಲಿ ಕಡಿಮೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗ್ತಾರೆ. ಸೊ ನಾವೆಲ್ಲ ಹೈಲಿ ಕ್ವಾಲಿಫೈಡ್ ಆಗಿ BSc MSc ಮಾಡಿ ನಮ್ಮ ಜೀವನನ ಕಲೆಗೆ ನಾವು ಮುಡುಪಾಗಿಟ್ಟಿದ್ದೀವಿ. ಸೊ MA ಡ್ಯಾನ್ಸು BA ಡ್ಯಾನ್ಸ್ ಮಾಡಿ BSc IT MSc IT ಬಿಟ್ಟು ನಾವು ಕಲೆಗೆ ನಮ್ಮ ಜೀವನನ ಮುಡುಪಾಗಿಟ್ಟಿದ್ದೀವಿ. ಹಾಗೆ ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ತುಂಬ ಕಷ್ಟ. ನಾನು ನಿಜವಾಗ್ಲೂ ಸಹನೆಗೆ ಹ್ಯಾಟ್ಸ್ ಆಫ್. ಅವ್ರಿಗಿರೋ ಪೇಷನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಅದ್ಭುತವಾದ ಕಲಾ ಪ್ರದರ್ಶನ ನೀಡಿದ್ದರೆಂದರೆ ಅದು ಹಿಂದೆ ಕಾರ್ಯನಿರ್ವಹಿಸುವ ರೇವತಿ ನೃತ್ಯ ಶಾಲೆ ಮಂದಿರದ ಗುರು, ಆಡಳಿತ ವರ್ಗ ಹಾಗೂ ಪೋಷಕರ ಪಾತ್ರವನ್ನು ನಾವು ಇಲ್ಲಿ ಸ್ಮರಿಸಬೇಕಾಗತ್ತೆ. ವಿಶೇಷವಾಗಿ ಗುರು ಹಾಗೂ ಪೋಷಕರ ಶ್ರಮವನ್ನು ಸ್ಮರಿಸಲಾಗುತ್ತದೆ. ಇದಕ್ಕೆ ಪದಗಳೇ ಇಲ್ಲ, ವಿಶ್ಲೇಷಿಸಲು ಸಾಧ್ಯವಾಗುತ್ತಿಲ್ಲ. ಹಗಲಿರುಳು ಶ್ರಮಿಸಿದ ಫಲ ಇಂದಿನ ಕಾರ್ಯಕ್ರಮ. ಈ ಎಲ್ಲ ಯಶಸ್ಸು ಗುರು ಮತ್ತು ಪೋಷಕರಿಗೆ ಸಲ್ಲಬೇಕು ಅಂತ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ನಾನೊಬ್ಬ ನೃತ್ಯ ಗುರುವಾಗಿ ಕಲಾವಿದೆಯಾಗಿ ಒಂದು ಕಿವಿ ಮಾತಲು ಹೇಳಲು ಬಯಸುತ್ತೇನೆ. ನೃತ್ಯ ಕಲಿಕೆಯನ್ನು ಹಗುರವಾಗಿ ಪರಿಗಣಿಸಬೇಡಿ. ನೃತ್ಯದಿಂದ ಮಕ್ಕಳ ಏಳ್ಗೆ ಸಾಧ್ಯ. ಮಕ್ಕಳೊಂದು ಸಂಸ್ಕಾರ ನೀಡಿ ಮತ್ತು ವ್ಯಕ್ತಿತ್ವ ರೂಪಿಸುವಲ್ಲಿ ಇಂತಹ ಪ್ರದರ್ಶನ ಕಲೆಗಳು ಬಹಳ ಸಹಕಾರಿ ಆಗಿವೆ. ಯಾವುದೇ ಕಾರಣಕ್ಕೂ ನೃತ್ಯ ಕಲಿಕೆಯನ್ನು ಮೊಟಕುಗೊಳಿಸುವ ಮನಸ್ಸು ಮಾಡಬೇಡಿ ಎಂದು ನಾನು ಹೇಳುತ್ತಾ, ಇಂದಿಲ್ಲಿಗೆ ನನಗೆ ಬೆಂಗಳೂರಿಂದ ಕರೆಸಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲು ಅವಕಾಶ ನೀಡಿದ ಗುರು ವಿದುಷಿ ಸಹನಾ ಓಯಿಲೇಶ್ ಮತ್ತು ಶ್ರೀ ಓಯಿಲೇಶ್ ದಂಪತಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮಿಂದ ಈ ಮಕ್ಕಳಿಗೆ ಸಿಗುವಂತೆ ಆ ಶಕ್ತಿ ನಟರಾಜ ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. ಕಲಾವಿದರು ಸಹಕಾರ ಕೊಟ್ಟಾಗ ಹೇಗೆ ಅದ್ಭುತವಾದ ಬಾಂಧವ್ಯ ಬೆಳೆಯುತ್ತೆ ಅನ್ನೋದು ನಿಮ್ಮಿಬ್ಬರ ಉಪಸ್ಥಿತಿ ಇಂದು ಉದಾಹರಣೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಈಗ ಪ್ರಸನ್ನ ಕುಮಾರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ 1-2 ಪ್ರೋತ್ಸಾಹದ ನುಡಿಗಳು. ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಇಂದಿನ ಈ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮೀಜಿಗಳು ಆಗಮಿಸಿ ನಡೆಸಿಕೊಡ್ತಾ ಇದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ
ಆಗಮಿಸಿರುವ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಪ್ರತಿ ವರ್ಷ ಸಹನ ಈ ಒಂದು ನೃತ್ಯವನ್ನು ನಾಡಿನ ಎಲ್ಲ ಕಡೆ ನೃತ್ಯ ಪ್ರದರ್ಶನ ನೀಡ್ತಾ ಇದ್ದಾರೆ. ಅವರ ತಂದೆ ತಾಯಿಗಳು ಹಾಗೆ ಅವರ ಮದುವೆ ಮಾಡಿಕೊಟ್ಟಂಥ ಕುಟುಂಬ, ಪತಿ ಹಾಗೂ ಅತ್ತೆ ಮಾವ ಪೂರ್ಣ ಸಹಕಾರ ನೀಡಿದ್ದಾರೆ. ಇವತ್ತು ಅವಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅವಳ ಮಗಳು, ಚಿಕ್ಕ ಹುಡುಗಿ, ಅವಳು ಸ್ವತಂತ್ರವಾಗಿ ಅವಳು ನೃತ್ಯ ಮಾಡ್ತಿದ್ರೆ ಅಲ್ಲಿ ನೃತ್ಯ ಮಾಡ್ತಾಯಿದ್ಲು. ಅದೇ ರೀತಿ ನೂರಾರು ಮಕ್ಕಳು, ನಾನು ಕಂಡಂಗೆ ಸುಮಾರು ಸಾವಿರಾರು ಮಕ್ಕಳು ಆ ಒಂದು ಶಾಲೆಯಿಂದ ನೃತ್ಯ ಕಲ್ತಿದ್ದಾರೆ. ನಾಟ್ಯ ಗುರುಗಳು ಹೇಳಿದಾಗೆ ವೇದಿಕೆ ತುಮಕೂರಲ್ಲಿ ನಾವು ಬಹಳ ನೃತ್ಯಗಾರರಿಗೆ, ಕಲಾವಿದರಿಗೆ ವೇದಿಕೆ ಕಲ್ಪಿಸಿದ್ದೀವಿ. ಇದೇ 49ನೇ ವರ್ಷದ ನಮ್ಮ ಸಿದ್ಧಿವಿನಾಯಕದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮ 3 ಗಂಟೆಗಳಿಗೆ ನಾವು ಅವಕಾಶ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ, ಅದೇ ರೀತಿ ಒಂದು ಪೂಜಾರಲ್ಲಿ ಅನುಮತಿ ಕೋರ್ತಾ ಇದ್ದೇನೆ. ಒಂದು ಅಲ್ಲಿಯ ಪ್ರಕಟಣೆ ನಾನು ಹೇಳಬೇಕಾಗಿದೆ. ಕಾರಣ ಏನು ಅಂದರೆ, ಸಿದ್ಧಗಂಗಾ ಹಿರಿಯ ಸ್ವಾಮೀಜಿಗಳು ಕಳೆದ ಬಾರಿ ನನಗೆ ಆದೇಶ ಕೊಟ್ಟಿದ್ದರು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ. 75 ವರ್ಷದ ಪುರುಷರು ದಂಪತಿಗಳ ಸಮೇತ ಸಿದ್ಧಿವಿನಾಯಕದಲ್ಲಿ 25 ಜೋಡಿಗೆ ಒಂದು ನಾವು ಹಳೆಬೇರು ಹೊಸ ಚಿಗುರು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಾವು ನಮ್ಮ ಮಂಡಳಿಗೆ 75 ವರ್ಷ ಆಗಿರ್ತಕ್ಕಂಥ ದಂಪತಿಗಳಿದ್ದರೆ ಹೆಸರನ್ನು ಕೊಡಿ, ಪರಮ ಪೂಜ್ಯರ ಸನ್ನಿಧಿಯಲ್ಲೇ ನಾವು ಆ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ 15 ಜೋಡಿ ಜನವರಿ 1ರಿಂದ ಆಷಾಢದವರೆಗೆ ಮದುವೆ ಆಗಿರೋ ಹೊಸ ಚಿಗುರು ಅವರಿಗೆ ಶುಭಾಶೀರ್ವಾದ ಇರುತ್ತೆ. ತಮ್ಮೆಲ್ಲರನ್ನು ಆಹ್ವಾನಿಸಿ ಸಹನ ಹಾಗೂ ತಂಡಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ಪರಮ ಪೂಜ್ಯರಿಗೆ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಲಾವಿದರಿಗೆ ಪ್ರೋತ್ಸಾಹನೇ ಅವಕಾಶ. ಪ್ರಸನ್ನಕುಮಾರ್ ಅವರು ನಮ್ಮ ನೃತ್ಯ ಕಲಾಮಂದಿರಕ್ಕೆ ಯಾವಾಗಲೂ ಅವಕಾಶಗಳನ್ನು ನೀಡುತ್ತಾ ಪ್ರೋತ್ಸಾಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ರೇವತಿ ನೃತ್ಯ ಕಲಾಮಂದಿರದ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರು. ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸುತ್ತಾ, ಗಣ್ಯರಿಗೆ ವಂದಿಸುತ್ತಾ, ಈಗ ನಾನು ಹೆಚ್ಚಿಗೆ ಮಾತಾಡೋದೇನೂ ಇಲ್ಲ. ನೀವೆಲ್ಲ ನಿಮ್ಮ ಮಕ್ಕಳನ್ನೇ ಕಳಿಸ್ತಾ ಇದ್ದೀರ. ನೀವು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಪ್ರತಿ ಬಾರಿ ಕರ್ಕೊಂಬಂದು ತೊಂದರೆ ಇರುತ್ತೆ, ಆದರೂ ಅದರಲ್ಲೂ ನಮ್ಮ ಪ್ರೋಗ್ರಾಮ್ ಅಂದಾಗ ಮಳೆ ಬರ್ತಿರುತ್ತೆ, ಏನೇ ಆಗಲಿ ಅಷ್ಟು ಕಷ್ಟಪಟ್ಟು ನೀವು ಕರ್ಕೊಂಬರ್ತಾ ಇರ್ತೀರ. ಅದನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಈ ನಿಮ್ಮ ನಿಜವಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಪಾತ್ರಧಾರಿಗಳೇ ನೀವು. ಆದ್ದರಿಂದ ನಿಮಗೆ ವಂದಿಸಿ ನಾವು ನಮ್ಮ ಸಂಘದ ಪರವಾಗಿ ಹೇಳೋದೇನಿಲ್ಲ. ಹಾಗಾಗಿ ಇನ್ನೂ ನಾವು ಸಂಘದಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಿಮ್ಮೆಲ್ಲ ಪ್ರೋತ್ಸಾಹದಿಂದ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ನಿಮ್ಮ ಮಾತು. ಧನ್ಯವಾದಗಳು. ಈಗ ನಾವೆಲ್ಲ ಕಾಯ್ತಾ ಇರುವಂತಹ ಸಮಯ ಪರಮ ಪೂಜ್ಯ ಗುರುಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳರ ಆಶೀರ್ವಚನ. ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗು ಬೆಳಗು, ನಿಮ್ಮ ಹೊರಗು ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸಿದೊಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಸಿದ್ಧಗಂಗಾ ಗುರು ಪರಂಪರೆಯನ್ನು ಎನ್ನ ಪೂಜ್ಯ ಗುರುದೇವರನ್ನು ಭಕ್ತಿಯಿಂದ ಸ್ಮರಿಸುತ್ತಾ, ಈ ಒಂದು ಪವಿತ್ರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ, ಎಲ್ಲ ಕಲಾವಿದ ಬಂಧುಗಳಲ್ಲಿ, ಮಾತೆಯರಲ್ಲಿ, ಪ್ರೀತಿಯ ಮಕ್ಕಳಿಗೆ, ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮ ಸುದೀರ್ಘವಾಗಿ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು ನಿಮಗೆಲ್ಲ ವೇದ್ಯವಾಗಿರುವಂಥದ್ದು. ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಸಮಯ ಎಷ್ಟು ಅಂದರೆ 9 ಗಂಟೆ ಸಮಯ.
ವೇದಿಕೆ ಮೇಲೆ ಮಾತಾಡ್ದಿರ್ತಕ್ಕಂಥ ಎಲ್ಲ ಗಣ್ಯರು ಹೇಳಿದಂಥ ಒಂದೇ ಒಂದು ಮಾತು ಅಂದರೆ, ಅಭಿನಂದನೆ ಯಾರಿಗೆ ಸಲ್ಲಿಸಬೇಕು ಅಂತಂದರೆ ವೇದಿಕೆಯ ಮುಂದೆ ಇರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು. ಇವತ್ತೆಲ್ಲ ಆಧುನಿಕ ಜಗತ್ತು, ಇವತ್ತು ವಿಜ್ಞಾನ ಯುಗ, ತಂತ್ರಜ್ಞಾನ, ವಿಶೇಷವಾಗಿ ಇದು ಮೊಬೈಲ್ ಯುಗ. ಇದು ಇಂತಹ ತಂತ್ರಜ್ಞಾನದ ಮಧ್ಯದಲ್ಲೂ ಸಹ ನಮ್ಮ ತುಮಕೂರಿನ ಜನತೆ ಒಂದಷ್ಟು ಸಮಯವನ್ನು ಇಂತಹ ಕಲಾಭಿಮಾನಿಗಳ ಪ್ರೋತ್ಸಾಹಕ್ಕೋಸ್ಕರ ಮೀಸಲಾಗಿಟ್ಟಿರುವಂಥದ್ದು ನಿಜಕ್ಕೂ ಅದು ಅಭಿನಂದನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವೆಲ್ಲ ಗಮನಿಸಿ ಒಂದು ಕ್ಷಣ. ಜಗತ್ತಿನಲ್ಲಿ ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ. ಜಗತ್ತಿನಲ್ಲಿ ಭಾರತ ಯಾವ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆಯೋ ಏನೋ ಗೊತ್ತಿಲ್ಲ, ಆದರೆ 2 ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಒಂದು ಅಧ್ಯಾತ್ಮದ ಕ್ಷೇತ್ರ, ಇನ್ನೊಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಡೀ ವಿಶ್ವಕ್ಕೆ ಮಾನ್ಯ ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಜಗತ್ತಿಗೆ ದಿವ್ಯ ಸಂದೇಶ ಭಾರತ ಏನು ಕೊಡುತ್ತೆ ಅಂದರೆ, ವಿಶ್ವಗುರು ಆಗಿರುವಂಥ ಭಾರತದ ಸಂದೇಶ ಅಂದರೆ ಅಧ್ಯಾತ್ಮದ ಪರಂಪರೆ, ಅದು ಸಾಂಸ್ಕೃತಿಕ ಪರಂಪರೆ ಹೇಗಿರಬೇಕು ಅಂತಕ್ಕಂಥ ಒಂದು ಮನನ ಮಾಡಿಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಭಾರತ ಇದುವರೆಗೂ ಬರ್ತಾ ಇರುವಂಥದ್ದು. ಅಂತಹ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ, ಸಾಂಸ್ಕೃತಿಕ ಪರಂಪರೆಯಲ್ಲಿ ಅನೇಕ ಕಲೆಗಳು ಸಹ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು. ನಮಗೆಲ್ಲ ಗೊತ್ತಿದೆ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯವೂ ಸಹ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು. ಭಾರತವನ್ನು ನಾವು ತೆಗೆದುಕೊಂಡು ಹೋದಾಗ ಭಾರತದಲ್ಲಿರ್ತಕ್ಕಂಥ ಬಹು ಜನಸಂಖ್ಯೆಯವರು ಎಲ್ಲರೂ ಸಹ ಕಲಾವಿದರೇ ಆಗಿರುವಂಥದ್ದು. ಅವರಲ್ಲಿ ಯಾವುದಾದ್ರೂ ಒಂದು ಸೂಕ್ತವಾಗಿರುವಂತಹ ಕಲೆ ಅಡಗಿರ್ತಕ್ಕಂಥದ್ದು, ಸಾಹಿತ್ಯದಲ್ಲಿ ಆಗಿರ್ಬೋದು, ನಾಟ್ಯದಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಾಗಿರುವಂಥದ್ದು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಗಣನೀಯವಾಗಿರ್ತಕ್ಕಂಥ ಸಾಧನೆಯನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ, ಅದರ ವಿಶೇಷವಾಗಿ ನಮ್ಮ ಭಾರತೀಯರು ಹೊಂದಿರುವಂಥದ್ದು. ಒಂದು ಸಂಸ್ಕೃತದ ಮಾತಿದೆ, ಅತ್ಯದ್ಭುತವಾಗಿರುವಂಥ ಮಾತು, ಒಂದು ಅರ್ಥಪೂರ್ಣವಾಗಿರುವಂಥ ಒಂದು ಮಾತು. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪೃಚ್ಛ ವಿಷಾಣಹೀನ ಅಂತಕ್ಕಂಥದ್ದು. ಎಷ್ಟು ಅದ್ಭುತವಾಗಿರುವಂಥ ಮಾತು ಗೊತ್ತಾ ಇದು. ಯಾರಲ್ಲಿ ಕಲೆ ಸಾಹಿತ್ಯದ ಅಭಿರುಚಿ ಇರೋದಿಲ್ವೋ ಅಂತಹ ಮನುಷ್ಯನನ್ನು ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ ನಮ್ಮ ಧಾರ್ಮಿಕ ಸಿದ್ಧಾಂತದಲ್ಲಿ. ಅದು ಎಂತಹ ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ ಅಂದರೆ, ಕೊಂಬು ಮತ್ತು ಬಾಲ ಇಲ್ಲದಂತಹ ಪ್ರಾಣಿಗೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಯಾರಲ್ಲಿ ಕಲೆ ಸಾಹಿತ್ಯ ಸಂಗೀತ ಇಲ್ಲ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಣಿಗೆ ಸಮಾನ ಅಂತಕ್ಕಂಥ ಮಾತನ್ನು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಮಗೆಲ್ಲ ಎಚ್ಚರಿಸುವಂಥ ಸಂದೇಶವನ್ನು ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಂಗೀತ ಸಾಹಿತ್ಯ ನೃತ್ಯ ಅಂತಕ್ಕಂಥ ಈ 3 ಕಲೆಗಳ ಮಹತ್ವವನ್ನು ಸಹ ತಿಳಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಲೆ ಮತ್ತು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವನ್ನೆಲ್ಲ ನಾವು ಗಂಧರ್ವ ವಿದ್ಯೆ ಅಂತಲೇ ನಾವೆಲ್ಲ ಭಾವಿಸ್ತೀವಿ. ಇವನ್ನ ಯಾಕೆ ಇದನ್ನು ಗಂಧರ್ವ ವಿದ್ಯೆ ಅಂತ ಕಲಿತೀವಿ ಅಂತಂದರೆ, ಇದು ಸರಳವಾಗಿ ನಮಗೆ ಸಿದ್ಧಿಸುವಂಥದ್ದಲ್ಲ. ಇದು ಈ ಕಲೆಗಳು ನಮ್ಮ ಕೈವಶ ಆಗಬೇಕು ಅಂತಂದರೆ ಅದೊಂದು ರೀತಿಯಾಗಿರುವಂಥ ಒಂದು ತಪಸ್ಸು ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸ್ಬೇಕು. ಎಷ್ಟು ತಪಸ್ಸು ಅಂತಂದರೆ, ಒಬ್ಬ ಗುಹೆಯಲ್ಲಿ ಆಶ್ರಮದಲ್ಲಿ ಶಿವಯೋಗಿಗಳು ಕೂತ್ಕೊಂಡು ಎಷ್ಟು ತಪಸ್ಸನ್ನು ಆಚರಣೆ ಮಾಡ್ತಾರೋ ಅಷ್ಟೇ ತಪಸ್ಸನ್ನು ಆಚರಣೆ ಮಾಡಿಸುವಂತಹ ಆಚರಣೆಗೆ ತರುವಂಥ ಕಷ್ಟ ಸಾಧ್ಯವೋ ಆ ರೀತಿಯಾಗಿರ್ತಕ್ಕಂಥದ್ದು ಈ ಕಲೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರುವಂಥದ್ದು. ಇದು ಸರಳವಾಗಿ ನಮಗೆ ಸಿದ್ಧಿಸುವಂಥದ್ದಲ್ಲ. ಇದಕ್ಕೆ ನಿರಂತರವಾಗಿರ್ತಕ್ಕಂಥ ಶ್ರಮ ಬೇಕು, ಶ್ರದ್ಧೆ ಬೇಕು. ಬಹಳ ಮುಖ್ಯವಾಗಿ ಗುರುಗಳಲ್ಲಿ ಅಪಾರವಾಗಿರ್ತಕ್ಕ ಗಣ್ಯರು ಹೇಳಿದ್ದಂಥ ಒಂದು ವಿಚಾರ ಅಂತಂದರೆ, ಇವತ್ತು ನಮ್ಮ ಮಕ್ಕಳಿಗೆ ಮರೆಯಾಗ್ತಾ ಇರುವಂಥದ್ದು ಸಂಸ್ಕೃತಿ ಅಂತಕ್ಕಂಥದ್ದು. ಒಂದು ಕಡೆ ಹೇಳ್ತಾರೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮಕ್ಕಳಲ್ಲಿ ಸಂಸ್ಕೃತಿಯನ್ನು ನಾವು ಕಳ್ಕೊಂಡೆ ಅಂತಂದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಸಂಪತ್ತನ್ನೆಲ್ಲ ನಾವು ಕಳ್ಕೊಂಡಂಗೆ. ಇವತ್ತು ಅಂತಹ ಸಂಸ್ಕೃತಿ ಏನಾದರೂ ಬೆಳವಣಿಗೆ ಆಗಬೇಕು ಅಂತಂದರೆ ಈ ಥರ ಕಲೆ ಸಾಹಿತ್ಯ ನೃತ್ಯಗಳಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ನೋಡಿ, ವಿದ್ಯೆಗಳಲ್ಲಿ 2 ರೀತಿಯಾಗಿರ್ತಕ್ಕಂಥ ವಿದ್ಯೆಗಳನ್ನು ನಾವು ಗಮನಿಸ್ಬೋದು. ಒಂದು ಲೌಕಿಕವಾದಂಥ ವಿದ್ಯೆ, ಇನ್ನೊಂದು ಕಲಾತ್ಮಕವಾಗಿರುವಂಥ ವಿದ್ಯೆಗಳು. ಲೌಕಿಕ ವಿದ್ಯೆಗಳು ಅಂತಂದರೆ ಗಣಿತಶಾಸ್ತ್ರ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಾಮಾಜಿಕ ವಿಜ್ಞಾನ ಆಗಿರ್ಬೋದು, ಈ ಥರ ಎಲ್ಲ
ತಂತ್ರಜ್ಞಾನ ಆಗಿರ್ಬೋದು, ಇವನ್ನೆಲ್ಲ ನಾವು ಲೌಕಿಕ ಶಾಸ್ತ್ರಗಳು, ವಿದ್ಯೆಗಳು ಅಂತ ಕರಿತೀವಿ. ಕಲಾತ್ಮಕ ವಿದ್ಯೆಗಳು ಅಂತಂದರೆ ನೃತ್ಯ, ಸಾಹಿತ್ಯ, ಸಂಗೀತ, ಇನ್ನು ವಿಚಾರವಾಗಿ ಅನೇಕ ಕಲೆಗಳು ಸೇರಿರ್ತಕ್ಕಂಥದ್ದು. ಇವೆರಡಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಲೌಕಿಕ ವಿದ್ಯೆಗಳು ಮನುಷ್ಯನ ಮೆದುಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ, ಅದು ವ್ಯವಹಾರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಆದರೆ ಬಹಳ ಮುಖ್ಯವಾಗಿ ಕಲಾತ್ಮಕ ವಿದ್ಯೆಗಳು ಏನು ಮಾಡ್ತವೆ ಅಂತಂದರೆ ಅವು ಹೃದಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಭಾವನೆಗಳನ್ನು ಬೆಳೆಸುವಂಥ ಕೆಲಸವನ್ನು ಈ ಕಲಾತ್ಮಕ ವಿದ್ಯೆಗಳು ಮಾಡ್ತವೆ. ನಾವೆಲ್ಲ ಈಗ ಒಂದು ನೃತ್ಯವನ್ನು ನೋಡ್ದು ನವಗ್ರಹ ಅನುಗ್ರಹ ಅಂತಕ್ಕಂಥದ್ದು. ಅದರ ಕೊನೆಯ ಚರಣ ಯಾರಿಗಾದ್ರೂ ನೆನಪಿದೆಯಾ? ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಮಕ್ಕಳು ನಿಶಬ್ದವಾಗಿರ್ಬೇಕು. ಈ ನವಗ್ರಹ ಅನುಗ್ರಹ ಅಂತಕ್ಕಂಥದ್ದು ಒಂದು ನೃತ್ಯ ರೂಪಕವನ್ನು ಮಾಡಿದ್ರು. ಕೊನೆಯ ಚರಣದ ಸಾಲು ಏನಾದರೂ ಗಮನಿಸಿದ್ದೀರಾ? ಯಾರಾದರೂ ಹೇಳ್ತೀರಾ ಅದನ್ನು? ಕೊನೆಯ ಚರಣ ಯಾವುದು ಅಂದರೆ ಓಂ ಶಾಂತಿ 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 ಅಂತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದರೆ ಮನುಷ್ಯನಿಗೆ ಇವತ್ತು ಎಲ್ಲ ಸಿರಿ ಸಂಪತ್ತು ಸಿಕ್ಕಿದೆ, ಆದರೆ ಶಾಂತಿ ಅಂತಕ್ಕಂಥದ್ದು ಮರೆ ಆಗ್ತಾ ಇದೆ. ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಎರಡು ಸಂಪತ್ತು ಅಂದರೆ ಒಂದು ನೆಮ್ಮದಿ, ಇನ್ನೊಂದು ಶಾಂತಿ ಅಂತಕ್ಕಂಥದ್ದು. ಆ ನೆಮ್ಮದಿ ಮತ್ತು ಶಾಂತಿ ಏನಾದರೂ ದೊರಕಿದ್ರೆ ಇಂತಹ ಒಂದು ವಿಶಿಷ್ಟವಾದಂತಹ ಕಲೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಇವತ್ತೆಲ್ಲ ನಿಮ್ಮ ಮಕ್ಕಳಿಗೆ ಒಂದು ಸದಾಭಿರುಚಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದ್ದೀರಾ. ಅಂಥ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ನಿಜಕ್ಕೂ ಅದು ಅಭಿನಂದನೆ ಅಂತಕ್ಕಂಥದ್ದು ನಾವೆಲ್ಲ ಸಲ್ಲಿಸಬೇಕಾಗಿರುವಂಥದ್ದು. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದು ಆಚಾರ, ಸಂಸ್ಕೃತಿ, ವಿಚಾರಗಳು ಅವೆಲ್ಲ ಈ ಕಲೆಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ನಾವು ಭರತನಾಟ್ಯದ ಬಗ್ಗೆ ಮಾತನಾಡಬೇಕು ಅಂತಂದರೆ ಕಲೆಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರ ಅಂತಲೇ ನಾವೆಲ್ಲ ಭಾವಿಸ್ಬೇಕು. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಈ ನಾವು ಸಾಹಿತ್ಯ, ಈ ಕಲಾ ಪ್ರಕಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಅಂದರೆ ಅಚ್ಚು ಪ್ರಚಲಿತವಾಗಿರ್ತಕ್ಕಂಥ ನೃತ್ಯ ಪ್ರಕಾರಗಳು, ಅದು ಭರತನಾಟ್ಯ ಅಂತಕ್ಕಂಥದ್ದು. ಇದರಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಆಂಗಿಕ ಅಭಿನಯ ಇದೆ ಮತ್ತು ಸಾತ್ವಿಕ ಅಭಿನಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ನೋಡಿ, ನಾವು ಸಾಹಿತ್ಯ ಆಗಿರ್ಬೋದು, ಕವನಗಳನ್ನು ವಾಚನ ಮಾಡ್ತಕ್ಕಂಥದ್ದು, ಮತ್ತು ಸಾಹಿತ್ಯವನ್ನು ಬರೀತಕ್ಕಂಥದ್ದಾಗಿರ್ಬೋದು, ಸಂಗೀತವನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ನಮ್ಮ ಅಭಿರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಭರತನಾಟ್ಯದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಈ ಎಲ್ಲ ಕಲೆಗಳು ಮಾನಸಿಕ ನೆಮ್ಮದಿಯನ್ನು ಕೊಡುತ್ತವೆ. ಆದರೆ ಭರತನಾಟ್ಯದ ವಿಶೇಷತೆ ಏನು ಅಂತಂದರೆ ಮಾನಸಿಕ ನೆಮ್ಮದಿಯ ಜೊತೆಗೆ ದೈಹಿಕ ಬೆಳವಣಿಗೆಗೂ ಸಹ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು. ನೀವೆಲ್ಲ ನೋಡಿದ್ರೆ ನಾವು ಮಕ್ಕಳು ಅಭಿನಯ ಮಾಡಬೇಕಾದ್ರೆ ಅವರ ಆಂಗಿಕ ಅಭಿನಯಗಳನ್ನು ನೀವು ಗಮನಿಸಿದ್ದೀರಾ? ಎಷ್ಟೋ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಸರಿಯಾಗಿ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ಇವತ್ತು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ದೈಹಿಕವಾಗಿ ನಮ್ಮನ್ನು ಸದೃಢ ಮಾಡುವಂಥ ಒಂದು ಕಲೆ ಅಂದರೆ ಅದು ಭರತನಾಟ್ಯ ಅಂತಕ್ಕಂಥದ್ದು. ಇದು ಒಂದು ಸಂಕೀರ್ಣವಾಗಿರುವಂಥ ಕಲೆ. ಯಾಕಂದರೆ ಇದರಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ ಮತ್ತು ಕಲೆ ಅಂತಕ್ಕಂಥದ್ದು. ಈ ಮೂರು ಮಹಾಸಂಗಮವೇ ಭರತನಾಟ್ಯ ಅಂತಕ್ಕಂಥದ್ದು. ಅದಕ್ಕೆ ಇದು ಸಂಕೀರ್ಣವಾಗಿರ್ತಕ್ಕಂಥ ಒಂದು ಕಲೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗಿರ್ತಕ್ಕಂಥದ್ದು. ಸಂಸ್ಕೃತದಲ್ಲಿ ಇನ್ನೊಂದು ಮಾತಿದೆ, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ ಅಂತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದರೆ ಇತರರನ್ನು ಸಂತೋಷ ಪಡಿಸುವುದನ್ನು ನಾವು ಈಶ್ವರನ ಪೂಜೆ ಅಂದರೆ ಇವತ್ತೆಲ್ಲ ನಾವೆಲ್ಲ ಈಶ್ವರನ ಪೂಜೆ ಮಾಡಿದ್ದೀವಿ. ಯಾವ ರೀತಿ ಮಾಡಿದ್ದೀವಿ ಅಂದರೆ ಇವತ್ತು ಚೆನ್ನಾಗಿ ಮಾಡಿ ಇವತ್ತು ಪ್ರದರ್ಶನವನ್ನು ನೀಡಿ ಅಂತ ಎಲ್ಲ ಪೋಷಕ ವರ್ಗ, ಪ್ರೇಕ್ಷಕ ವರ್ಗದವರಿಗೆ ಮನರಂಜನೆಯನ್ನು ದೋಷವನ್ನು ಅಂದರೆ ನಮ್ಗೆ ಅರ್ಥ ಏನು ಅಂತಂದರೆ ನಾವೆಲ್ಲ ಈಶ್ವರನ ಪೂಜೆ ಮಾಡಿದ್ದೀವಿ ಅಂತಲೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಅಂತಹ ದರ್ಶನ ಮಾಡಿಸಿರ್ತಕ್ಕ ಈ ಶಾಲೆಯ ಮಕ್ಕಳು, ಆ ಎಲ್ಲ ಮಕ್ಕಳಿಗೆ ನಾವೆಲ್ಲ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿರುವಂಥದ್ದು. ಈ ಮಕ್ಕಳ ಒಂದು ಸಾರ್ಥಕತೆಯ ಹಿಂದೆ ಒಬ್ಬರ ಶ್ರಮ ಇದ್ದೇ ಇರುವಂಥದ್ದು. ಮಾತನಾದಂಥ ಇಬ್ಬರು ಯಾರು ಅಂತಂದರೆ ಸಹನಾ ಮತ್ತು ಓಯಿಲೇಶ್ ಅಂತಕ್ಕಂಥ ಇಬ್ಬರು ಅಪರೂಪದ ದಂಪತಿಗಳು ಅಂತಲೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಶರಣರ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ಸತಿಪತಿಗಳು ಹಿತವಪ್ಪುದು ಶಿವಂಗೆ ಅಂತಕ್ಕಂಥದ್ದು. ಇವತ್ತು ಶಿವನಿಗೆ ಹತ್ತಿರವಾಗುವಂಥ ರೀತಿಯಲ್ಲಿ ತಮ್ಮ ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಅಪರೂಪದ ದಂಪತಿ ಅಂದರೆ ಅವರ ಪತಿಯಾಗಿರ್ತಕ್ಕ ಓಹಿಲೇಶ್ ಅಂತಕ್ಕಂಥವ್ರು. ನೋಡಿ, ಈ ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಬಹು ದೊಡ್ಡದಾಗಿರ್ತ ಭೂಮಿಗೆ ಬಿತ್ತಂತಹ ಒಂದು ಬೀಜ ಅದು ಸಸಿಯಾಗಿ ಅದು ಮರವಾಗಿ
ತನ್ನ ಫಲವನ್ನು ಸಮಾಜಕ್ಕೆ ನೀಡಿ ನೆರಳನ್ನು ಮಾಡುತ್ತೆ. ಸುಮಾರು 16 ವರ್ಷಗಳ ಇಬ್ಬರು ದಂಪತಿಗಳು ಬೀಜವನ್ನು ಬಿತ್ತಿದ್ದಾರೆ. ಆ ಬೀಜ ಯಾವ ನೃತ್ಯ ಕಲಾ, ಆ ಮಂದಿರ ಇವತ್ತು ವಿಶೇಷವಾಗಿ ಆಕಾರವನ್ನು ಅಭಿನಂದನೆ ಎಲ್ಲ ಸಲ್ಲಿಸಬೇಕಾಗಿರುವಂಥದ್ದು. ವರ್ಗದವರೆಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ. ಅದನ್ನು ಸೂಕ್ತವಾಗಿರುವಂಥ ನೀವೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಬಾರದು ಅಂತ ಒಂದು ಮಾತಿದೆ. ನಾವು ಎಲ್ಲರೂ ಸಹ ಈ ಕಲೆಯಲ್ಲಿ ಅಂದರೆ ಬೇಕಾದದ್ದು ಸಾಕಷ್ಟು ಹಾಗೆ ಇರುವಂಥದ್ದು. ಅಂದರೆ ನಮ್ಮಲ್ಲಿ ಇನ್ನೂ ಕಲೆ ಅಭಿರುಚಿ ಅದನ್ನು ಬೆಳೆಸ್ಕೊಳ್ಬೇಕು. ಇಂತಹ ಒಂದು ಕಲೆಯನ್ನು ನಾವು ಎಲ್ಲ ಬೆಳೆಸ್ಕೊಳ್ಬೇಕಾಗಿರುವಂಥ ನೃತ್ಯವನ್ನು ಮಾಡಿದಂಥ ಸಹ ಈ ವೃತ್ತಿಯನ್ನು ಪಡ್ಕೊಳ್ಬಾರ್ದು. ಪ್ರತಿಯೊಂದು ಮಾಡಬೇಕು. ಅಭ್ಯಾಸವನ್ನು ಇಷ್ಟು ಅವಾಗ ನೀವೆಲ್ಲ ಸದ್ಬಳಕೆಯನ್ನು ಮಾಡ್ಕೊಳ್ಬೇಕು. ನೈತಿಕವಾಗಿರ್ಬೋದು, ಮಾನಸಿಕ ಎಲ್ಲ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋಕ್ಕೆ ಅಂತಹ ಮಕ್ಕಳಿಗೂ ಸಹ ಈ ಸಂದರ್ಭ ಹೇಳಿ ಸಂಸ್ಥೆಯನ್ನ ಬೆಳೆಸ್ತಾ ಇರತಕ್ಕಂಥ ಹಿರಿಯವರು, ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರುವ ಸಕದಾಕಾಲ ಪ್ರೋತ್ಸಾಹ ಸಂದರ್ಭ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ಕಲಾವಿದರು ಬಹಳ ಶೋಚನೀಯವಾಗಿರುವಂತಹ ಶ್ರೀಯುತರಾಗಿರ್ತಕ್ಕಂಥ ಸ್ವಾಮಿಯವರು ಮಾತಲ್ಲಿ ಹೇಳಿದ್ರು, ವೇದಿಗಳು ಸಿಗ್ತಾ ಇದ್ದ ಕೊರತೆಯಿಂದ ಆಗಿರುವಂತಹದ್ದು. ಇವತ್ತು ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ನಮ್ಮಲ್ಲಿ ಸಂಸ್ಕಾರ ಅಂತಂದ್ರೆ ಇರ್ತಕ್ಕಂಥ ನಾವೆಲ್ಲ ಆಯ್ಕೆ ಮಾಡ್ಕೊಳ್ಬೇಕಾಗಿ ಅಂತಹ ನಾವೆಲ್ಲ ಇನ್ನು ಬರೆದುಕೊಳ್ಳೆ ಕಲೆಯನ್ನು ಎಲ್ಲಿ ಪ್ರದಾಲಯಗಳಲ್ಲಿ ದೇವರಿಗೆ ನಿವೇದನ ಹುಟ್ಟಿಕೊಂಡಂಥವು ಈ ಸಾಹಿತ್ಯ ಪ್ರಕಾರಗಳು ಅಂತಕ್ಕಂಥದ್ದು. ಅಂತಹ ಒಂದು ಭಕ್ತಿ ಭಾವವನ್ನು ಪ್ರಕಾರ ಪೋಷಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರತಿ ವರ್ಷವೂ ಸಹ ನಮ್ಮ ರೇವತಿ ನೃತ್ಯ ಕಲಾ ಮಂದಿರದವರು ನಮ್ಮ ಶ್ರೀ ಮಹೋತ್ಸವದಲ್ಲಿ ಈ ಮಂದಿರದ ಎಲ್ಲ ಕಲಾವಿದರು ಸಹ ಅಲ್ಲಿ ಭಾಗವಹಿಸುವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡ್ತಾ ಜೊತೆಗೆ ಸಾಕಷ್ಟು ತುಮಕೂರಿನಲ್ಲಿ ಅವಕಾಶ ಇರುವಂಥ ಎಲ್ಲ ವೇದಿಕೆಗಳನ್ನು ಸದ್ಬಳಕೆಯನ್ನು ಮಾಡ್ಕೊತಕ್ಕಂಥದ್ದು. ನೀವು ಸಹ ಅಂತ ಅವರಿಗೆ ಒಂದು ಅವಕಾಶವನ್ನು, ಒಂದು ವೇದಿಕೆಯನ್ನು ಈ ಸಂದರ್ಭದಲ್ಲಿ ನೀವೆಲ್ಲ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿರುವಂಥದ್ದು. ಇಷ್ಟು ಸಮಯವನ್ನು ಅತ್ಯಂತ ತಾಳ್ಮೆಯಿಂದ ನೀವೆಲ್ಲ ಆಲಿಸಿರೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ತಿಮ್ಮನ ಒಂದು ಕಗ್ಗ ನೆನಪಾಗ್ತಿದೆ. ಹಳೆ ಚಿಗುರು ಹೊಸ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಆ ಋಷಿವಾಕ್ಯದಂತೆ ನಮ್ಮೊಂದಿಗಿದ್ದು ಇಂದು ಅವರ ಸಮಯವನ್ನು ಆ್ಯಕ್ಚುಲಿ ಬೇಗ ಹೋಗಬೇಕು ನಾನು ಅಂತ ಹೇಳಿದ್ರು ಸಹ ನಮ್ಮ ಒತ್ತಾಯಕ್ಕೆ ಮಣಿದು ನಮ್ಮೊಂದಿಗೆ ಕಡೆವರೆಗೂ ಇದ್ದು ಇಂತಹ ಅದ್ಭುತ ಆಶೀರ್ವಚನವನ್ನು ನೀಡಿದಂತಹ ಸ್ವಾಮಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಿಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಈ ನೆನಪಿನ ಕಾಣಿಕೆಯನ್ನು ತಾವು ದಯಮಾಡಿ ತಗೊಳ್ಬೇಕು ಅಂತ ಬೇಡ್ಕೊಳ್ತಾ ಸ್ವಾಮೀಜಿಯವರಿಗೆ ರೇವತಿ ನೃತ್ಯ ಕಲಾಮಂದಿರದ ಪರವಾಗಿ ಗೌರವ ಸಮರ್ಪಣೆ. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ.
ಸಮಯವನ್ನು ಇಟ್ಟಿದ್ದೀರಾ ಹಾಗೂ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಶಬಾಷ್ ಎಂದು ನಮ್ಮ ಬೆನ್ನು ತಟ್ಟಿದ್ದೀರಿ. ಹಾಗಾಗಿ ತಮಗೆ ಧನ್ಯವಾದಗಳು. ನಮ್ಮ ಸಣ್ಣ ನೆನಪಿನ ಕಾಣಿಕೆ ನಿಮಗಾಗಿ. ನಾಟ್ಯಾಚಾರ್ಯ ವಿದ್ಯವಾನ್ CM ಸ್ವಾಮಿರವರು ಮೊದಲಿಂದ ಕಡೆ ತನಕ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿದಿರಿ. ಕಲಾವಿದರಿಗೆ ಕಲಾವಿದರೇ ಯಾವಾಗಲೂ ಬೆನ್ನೆಲುಬು. ನಿಮ್ಮ ಸಹಕಾರಕ್ಕೆ, ಅಭಿಮತಕ್ಕೆ, ಪ್ರೋತ್ಸಾಹಕ್ಕೆ ವಂದನೆಗಳು, ಅಭಿನಂದನೆಗಳು. ಮುಂದಿನ ಗೌರವ ಸಮರ್ಪಣೆ ವಿದುಷಿ ಶೋಭಾ ಲೋಲ್ನಾಥ್ ಅವರಿಗೆ. ಪೂರ್ತಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇದ್ದು ನಮ್ಮ ಬೆಂತಟ್ಟಿದಿರಿ. ಅವರ ಪೂರ್ತಿ ಕುಟುಂಬದೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರ ಮಗಳು ಸಹ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ನಿಮ್ಮ ಸಮಯಕ್ಕಾಗಿ, ನಿಮ್ಮ ಪ್ರೋತ್ಸಾಹಕ್ಕಾಗಿ, ನಿಮ್ಮ ಜೊತೆಗಾಗಿ ಅನಂತ ಧನ್ಯವಾದಗಳು. ನಿಮ್ಮೊಂದಿಗೆ ಒಂದು ಅದ್ಭುತವಾದ ವಿಚಾರವನ್ನು ಹಂಚಿಕೊಳ್ಳುವ ಸಮಯ. ನಾವು ರೇವತಿ ನೃತ್ಯ ಕಲಾಮಂದಿರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ತಮ್ಮ ಹೆಸರನ್ನು ಮೂಡಿಸಿದೆ. ಕೊಚ್ಚಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ 12,500 ಜನ ಪಾಲ್ಗೊಂಡಿದ್ದರು. ಒಟ್ಟಿಗೆ ಒಂದೇ ಜಾಗದಲ್ಲಿ ಒಂದೇ ಹಾಡಿಗೆ ಒಟ್ಟಿಗೆ ನೃತ್ಯ ಮಾಡಿದ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು. ಅದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿದರು. ವರ್ಷ NS, ಶಿಲ್ಪಾ BN, ಇಂಚರಾ BN, ಮೌಲ್ಯ GS, ಸ್ನೇಹ S, ಲಿಶಾ ಕಿರಣ್ N, ಕ್ಷಮಣ, ಜನ್ಯ, ಪೂರ್ಣಶ್ರೀ, ಕೀರ್ತನ, ಸನ್ನಿಧಿ CV, ತುಂಗಾ C, ವರ್ಣಿತಾ GV, ಪ್ರಜ್ಞಾ R, ಚಿನ್ಮಯ್ P, ಲಿಶಿತಾ N, ಭವ್ಯ M, ಸಂಜೋಲಿ ದಾಸ್, ತನ್ವಿ DR, ಸಾನ್ವಿಕಾ S ಆಚಾರ್ಯ, ಕುಶಲ A, ಗ್ರೀಷ್ಮಾ P, ಶ್ರೇಯಾ ದೀಪ್, ಚಿನ್ಮಯ್ TL, ಗ್ರೀಷ್ಮಾ M, ಖುಷಿ HM, ಸಾನ್ವಿ N ಗೌಡ, ಕರ್ತವ್ಯ V, ಇಂಚರಾ S, ಗಗನ HV, ದೀಕ್ಷಿತಾ G, ಶುಚಿತಾ ಚರಣ್ಯ, ರಿಷಿಕಾ, ಪವಿತ್ರ N, ಜಯಂತ್ ಬಾಬು, ಸಿರಿ M, ಲೋಕೇಶ್, ಶ್ರಾವ್ಯ M, ರೋಶ್ನಿ R, ಗಗನ R, ಹನೀಶಾ R, ಲಿಯಾ ಸನ್ನಿಧಿ, ಹವಿಷಾ ನಟರಾಜ್, ಆದ್ಯ ಸಮೃದ್ಧಿ, ದಿಶಾ N, ಧನ್ಯತಾ RL, ಯಜ್ಞಿತಾ RL, ಆಶ್ವಿಕಾ ಸುರಭಿ ಮುಣ್ಯಾರ್. ಇಷ್ಟು ಜನ ವಿದ್ಯಾರ್ಥಿಗಳು ಗಿನ್ನಿಸ್ ರೆಕಾರ್ಡಲ್ಲಿ ತಮ್ಮ ಹೆಸರನ್ನು ಮೂಡಿಸಿದ್ದಾರೆ.
ರೇವತಿ ನೃತ್ಯ ಕಲಾಮಂದಿರದ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರಿಗೂ ಸಹ ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ವಿಷನರಿ ಅಂತ ಹೇಳ್ಬೋದು. ತಮ್ಮ ಮಗಳಲ್ಲಿ ಆ ಸಾಮರ್ಥ್ಯವನ್ನು ಗುರುತಿಸಿ ಪ್ರೇರೇಪಿಸಿ ಒಂದು ಸಂಸ್ಥೆಯನ್ನು ಕಟ್ಟೋದು ಸುಲಭದ ಮಾತಲ್ಲ. ಅವರ ಈ ಪ್ರೋತ್ಸಾಹ ಸಹಮತ ಸದಾ ನಮ್ಮ ಜೊತೆಗಿರಲಿ ಅಂತ ಹಾರೈಸ್ತಾ ಅವರಿಗೆ ಧನ್ಯವಾದಗಳು ಹಾಗೂ ಗೌರವ ಸಮರ್ಪಣೆ. ಸಿದ್ಧಲಿಂಗಪ್ಪನವರು ಹಾಗೂ ನಂದಿನಿ ಮೇಡಮ್ ಇಬ್ಬರು ರೇವತಿ ನೃತ್ಯ ಕಲಾಮಂದಿರದ ರೂವಾರಿಗಳು. ಸಹನಾರವರ ಕನಸನ್ನು ನನಸಾಗಿದಂತಹ ಇಬ್ಬರಿಗೂ ಸಹ ಅನಂತ ಧನ್ಯವಾದಗಳು. ಶ್ರೀ 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 ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಹೊರಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರ ಸಮಯವನ್ನಿತ್ತದ್ದಕ್ಕಾಗಿ ಅನಂತ ಧನ್ಯವಾದಗಳು. ಅವರಿಗೆ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಹೇಳಿ ಬಂದಿರುವ ಗಣ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೇ ಕಳೆದ ವರ್ಷ ನಮ್ಮ ಸಂಸ್ಥೆಯಿಂದ ಜೂನಿಯರ್ ಎಕ್ಸಾಮ್ ಕರ್ನಾಟಕ ಸರ್ಕಾರ ನಡೆಸುವಂತಹ ಭರತನಾಟ್ಯದ ಜೂನಿಯರ್ ಎಕ್ಸಾಮಲ್ಲಿ 11 ವಿದ್ಯಾರ್ಥಿಗಳು ಭಾಗವಹಿಸಿದರು. 11ಕ್ಕೆ 11 ಜನನೂ ಸಹ ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ರೇವತಿ ನೃತ್ಯ ಕಲಾಮಂದಿರದ ಹೆಸರನ್ನು ಗೌರವವನ್ನು ಹೆಚ್ಚು ಮಾಡಿದ್ದಾರೆ. ಅವರ ಹೆಸರು ಹೇಮಶ್ರೀ, ಭೂಮಿಕಾ, ಕುಶಲ, ತನ್ವಿ, ಸಾನ್ವಿಕಾ, ಸಂಜೋಲಿ, ಸುವಿದ್ಯಾ, ಈಶ್ವರಿ, ಚೈತನ್ಯ, ಲಿಯಾ ಮತ್ತು ಖುಷಿ.
ಅರ್ಪಣೆ ಸ್ವೀಕರಿಸಬೇಕು. ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಾ ಇದ್ದೀವಿ. ಯಾರೆಲ್ಲ ಡ್ಯಾನ್ಸ್ ಮಾಡೋ ವಿದ್ಯಾರ್ಥಿಗಳಿದ್ದೀರ ಅವರೆಲ್ಲ ಸ್ಟೇಜ್ ಮೇಲೆ ಬನ್ನಿ. ಮಂಗಳ ಮಾಡಲಿಕ್ಕೆ ನಿಮ್ಮ ಅವಶ್ಯಕತೆ ಇದೆ, ಎಲ್ಲ ಸ್ಟೇಜ್ ಮೇಲೆ ಬನ್ನಿ. शङ्कराय साधुजनभशङ्कराय दुष्टजनभयङ्कराय भोगिभूषणाय मङ्गलम्। शङ्कराय साधुजनभशङ्कराय दुष्टजनभयङ्कराय भोगिभूषणाय मङ्गलम्। प्रदाय बालमुरळिगानमोहिताय मङ्गलं सदाशिवाय महित मङ्गलम्। मङ्गलप्रदाय बालमुरळिगानमोहिताय मङ्गलं सदाशिवाय महित मङ्गलम्। सर्वमङ्गलं जयमङ्गलं नित्यमङ्गलम्। चरणकृतं वा कायजं कर्मजं वा श्रवणनयनजं वा मानसं वा अपराधं विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो, श्री महादेव शम्भो, श्री महादेव शम्भो। ओम शिवाय नमः, ओम शिवाय नमः, ओम शिवाय नमः। ದಯಮಾಡಿ ಬನ್ನಿ.
ಸರಿ 1.5 ತಿಂಗಳಿಂದ ಏನು ಪ್ರಾಕ್ಟೀಸ್ ಆಗಿದೆ, ಇವತ್ತಿಗೆ ಅದನ್ನು ಪ್ರೆಸೆಂಟೇಷನ್ಸ್ ಮುಗಿಸಿದ್ದೀವಿ. ಇದೇ ಥರನೇ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಂಥ ಸ್ವಾಮಿ ಸರ್ ಅವರ ಕಂಪ್ಲೀಟ್ ಫ್ಯಾಮಿಲಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ. ಅವರ ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಗೆ ಎಲ್ಲ ಮಕ್ಕಳಿಗೂ ಕೂಡ ಡ್ರೆಸ್ ನಾಳೆ ಮಸ್ಟ್ ಆ್ಯಂಡ್ ಶುಡ್ ರಿಟರ್ನ್ ಆಗಬೇಕು. ಅದರ ಗ್ರೂಪಲ್ಲಿ ಯಾವ್ಯಾವ ಟೈಮಿಗೆ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತೀವಿ. ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಎಲ್ಲ ಆರ್ನಮೆಂಟ್ಸ್ ಕೊಟ್ಟಿದ್ರು ಅದನ್ನ ಅಷ್ಟು ರಿಟರ್ನ್ ಕೊಡಿ ನಮಗೆ. ಪ್ಲೀಸ್ ಮೇಂಟೈನ್ ಅ ಟೈಮ್. ಗೊತ್ತು ಈಗ ತುಂಬ ಸ್ಟ್ರೈನ್ ಆಗಿದೆ, ಬಟ್ ಕಾಂಟ್ ಡೂ ಎನಿಥಿಂಗ್. ವಿ ನೀಡ್ ಟು ವರ್ಕ್ ಫಾರ್ ಟುಮಾರೋ. ಆ್ಯಕ್ಚುಲಿ ಡೇ ಆಫ್ಟರ್ ಟುಮಾರೋ ಮಂಡೇ ವಿ ನೀಡ್ ಟು ಗೋ ಫಾರ್ ಅವರ್ ವರ್ಕಿಂಗ್ ಲೈಫ್. ಅದು ಹೋಗದೇ ಇರೋ ಕೆಲಸ ಆಗಿರೋದ್ರಿಂದ ಆ ಟೆಲಿಕಾಸ್ಟ್ ನಾಳೆ ಆಗಲೇಬೇಕು. ಈಗ ಈ ಮಕ್ಕಳನ್ನ ನಿಮ್ಮ ಹತ್ರ ಬರ್ತಾರೆ. ಊಟ ಎಲ್ಲರಿಗೂ ಕೂಡ ವ್ಯವಸ್ಥೆ ಆಗಿದೆ. ದಯಮಾಡಿ ಎಲ್ಲರೂ ಊಟ ಮಾಡಿ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.